ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಉಂಟಲ್ಲ ಕ್ಯಾಟ್ರಿನ್ನವರು ಪ್ರೌನ್ಸ್ ಗ್ರೇವಿ ಹೇಗೆ ಮಾಡ್ತಾರೆ ಆ ರೆಸಿಪಿಯನ್ನು ನಾನು ನಿಮಗೆ ತೋರಿಸ್ತೇನೆ. ಇದು ಉಂಟಲ್ಲ ತುಂಬ ಒಳ್ಳೆಯದಾಗ್ತದೆ ಮಾತ್ರ ಗ್ರೇವಿ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಇದು ನೋಡಿ ನೀರು ದೋಸೆ, ನಾನು ನೀರು ದೋಸೆ ಇಟ್ಟಿಗೆ ಸರ್ವ್ ಮಾಡ್ತಿದ್ದೇನೆ. ನೀರು ದೋಸೆ ಮತ್ತು ಕೋಳಿ ರೊಟ್ಟಿ ಬರ್ತದಲ್ಲ ಅದು, ಮತ್ತು ಇಡ್ಲಿ, ಅದಕ್ಕೆಲ್ಲ ಒಳ್ಳೆ ಕಾಂಬಿನೇಷನು. ನಾನು ನೋಡಿ ಟೇಸ್ಟ್ ಮಾಡ್ತೇನೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ. ನಾನು ಅದು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಅಷ್ಟು ರುಚಿಯಾಗಿದೆ. ನೀವು ಸಹ ಟ್ರೈ ಮಾಡಿ. ನಾನಿದು ಗ್ರೇವಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಈಗ ನಾವು ಕ್ಯಾಟ್ರಿನ್ ಸ್ಟೈಲಲ್ಲಿ ಪ್ರೌನ್ಸ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿ ನಾನು 16 ಉಂಟಲ್ಲ ಒಣಮೆಣಸು ತಗೊಂಡಿದ್ದೇನೆ. ಅದನ್ನು ಉಂಟಲ್ಲ ಒಳ್ಳೆದು ಫ್ರೈ ಮಾಡುವ. ಸ್ವಲ್ಪ ಆಯಿಲ್ ಹಾಕುವ. ಈಗ ಇದಾಯಿತು. ಇದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಸಾಕಿದು ಇಷ್ಟು ಫ್ರೈ ಆದದ್ದು. ಈಗ ನಾನು ಉಂಟಲ್ಲ ಕೊತ್ತಂಬರಿ ಹಾಕ್ತೇನೆ. ಒಂದು 2 ಸ್ಪೂನು ಕೊತ್ತಂಬರಿ. ಇದರೊಟ್ಟಿಗೆ 1 ಸ್ಪೂನ್ ಜೀರಿಗೆ, ಮತ್ತು ಕರಿಮೆಣಸು ಅರ್ಧ ಸ್ಪೂನ್. ಇದನ್ನು ಒಳ್ಳೆ ಫ್ರೈ ಮಾಡುವ. ಇದಕ್ಕೆಲ್ಲ ಆಯಿಲ್ ಬೇಡ, ಅದರಲ್ಲಿ ಇದು ಸಾಕು. ಇದಕ್ಕೆ ನಾನು ಉಂಟಲ್ಲ ಸ್ವಲ್ಪ ಕರಿಬೇವು, ಮತ್ತು ಒಂದು 6 ಎಸಳು ಬೆಳ್ಳುಳ್ಳಿ. ಇದು ಒಳ್ಳೆ ಫ್ರೈ ಆಗಿ ಸ್ಮೆಲ್ ಬಂದರೆ ಸಾಕು. ಇದು ಸ್ಪೈಸಸ್ ಇದೆಲ್ಲ ಸ್ಮೆಲ್ ಬಂದಾಗ ಇದು ಫ್ರೈ ಆಯ್ತಂತ ಲೆಕ್ಕ. ಇದು ತೆಗಿತೇನೆ. ಈಗ ಸಾಕಿತ್ತು. ಇದಕ್ಕೆ ಗರಂ ಮಸಾಲ ಹಾಕ್ತೇನೆ. ಇದು ಪಲಾವ್ ಎಲೆ ಒಂದು 2, 1 ಸ್ಟಾರ್, 2 ಏಲಕ್ಕಿ, 3 ಲವಂಗ, ಮತ್ತು ಸ್ವಲ್ಪ ಚಕ್ಕೆ, 1 ತುಂಡು ಚಕ್ಕೆ ಸಣ್ಣದು. ಇದನ್ನು ಒಳ್ಳೆ ಫ್ರೈ ಮಾಡುವ. ಇದರ ಪರಿಮಳ ಒಳ್ಳೆದು ಬರಬೇಕು. ಸ್ಲೋ ಇದರಲ್ಲೇ ಫ್ರೈ ಮಾಡಿ. ಇದು ಒಂಚೂರು ಪರಿಮಳ ಬರುವಾಗ ಇದಕ್ಕೆ ಉಂಟಲ್ಲ ಸ್ವಲ್ಪ ಸೋಂಪು, ಒಂದು ಅರ್ಧ ಸ್ಪೂನು ಸೋಂಪು, ಮತ್ತು ಗಸಗಸೆ ಒಂದು ಅರ್ಧ ಸ್ಪೂನ್. ಇದಾಯಿತು, ಫ್ರೈ ಆಯಿತು. ಇದು ಸಾಕು. ನಾನು 1 ಆನಿಯನ್ ಫ್ರೈ ಮಾಡ್ತೇನೆ ಸ್ವಲ್ಪ ಎಣ್ಣೆ ಹಾಕಿ. ಮತ್ತೆ ಉಂಟಲ್ಲ ಅದರೊಟ್ಟಿಗೆ ನಮಗೆ ಪ್ರೌನ್ಸ್ನೊಟ್ಟಿಗೆ ಆನಿಯನ್ ಹಾಕಲಿಕ್ಕೆ ಉಂಟು, 2 ಆನಿಯನ್ನು. ಈಗ ನಾನು 1 ಆನಿಯನ್ ಹಾಕಿ ಎಣ್ಣೆ ಹಾಕಿ ಫ್ರೈ ಮಾಡ್ತೇನೆ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು, ತುಂಬ ಬೇಡ. ಸ್ವಲ್ಪ ಫ್ರೈ ಆಗಬೇಕು ಒಳ್ಳೆಯದು. ನೋಡಿ ಎಷ್ಟು ಫ್ರೈ ಆದದ್ದು ಸಾಕು. ಈಗ ಇದು ನಾನು ತೆಗಿತೇನೆ. ಮತ್ತು ಇದಕ್ಕೆ ತೆಂಗಿನಕಾಯಿ ಹಾಕಲಿಕ್ಕೆ ಉಂಟು. ನಾನೊಂದು ಮೀಡಿಯಮ್ ಸೈಜದ್ದು ಇಡೀ ತೆಂಗಿನಕಾಯಿ ತಗೊಂಡಿದ್ದೇನೆ, ಒಂದು ಫುಲ್ಲು. ಇದನ್ನೀಗ ಒಳ್ಳೆದು ಫ್ರೈ ಮಾಡಬೇಕು. ಒಳ್ಳೆ ಪರಿಮಳ ಬರಬೇಕು ತೆಂಗಿನಕಾಯಿ. ಆವಾಗ ಪದಾರ್ಥ ಸಹ ಒಳ್ಳೆಯದಾಗ್ತದೆ, ಗ್ರೇವಿ ಎಲ್ಲ ಒಳ್ಳೆಯದಾಗ್ತದೆ. ಈಗ ಅದು ಸ್ವಲ್ಪ ಫ್ರೈ ಆಗುವಾಗ ನಾನು 1 ಸ್ಪೂನ್ ಉಂಟಲ್ಲ ತುಪ್ಪ ಹಾಕ್ತೇನೆ. 1 ಸ್ಪೂನ್ ತುಪ್ಪ ಹಾಕ್ತೇನೆ. ಆವಾಗ ಟೇಸ್ಟ್ ಡಬಲ್ ಆಗ್ತದೆ, ಒಳ್ಳೆದು ಬರ್ತದೆ. ಈಗ 1 ಸ್ಪೂನ್ ತುಪ್ಪ ಹಾಕ್ತೇನೆ. ಈಗ ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನು ಟರ್ಮರಿಕ್ ಪೌಡರ್ ಹಾಕುವ. ಇದೊಂದು ಅರ್ಧ ಸ್ಪೂನ್ ಟರ್ಮರಿಕ್ ಪೌಡರ್ ಹಾಕ್ತೇನೆ.
ಈಗ ಇದು ಒಳ್ಳೆದು ಫ್ರೈ ಆಗಬೇಕು. ಎಷ್ಟು ಫ್ರೈ ಆದರೆ ಸಾಕು, ಪುಡಿ ಪುಡಿ ಆದರೆ ಆಯಿತು. ಪರಿಮಳ ಬರ್ತದೆ, ಅವಾಗ ನಮಗೆ ಗೊತ್ತಾಗ್ತದೆ. ನಾನು ಗ್ಯಾಸ್ ಎಲ್ಲ ಆಫ್ ಮಾಡಿದ್ದೀನಿ. ಗ್ರೈಂಡರ್ಗೆ ಹಾಕ್ತೇನೆ, ಸ್ವಲ್ಪ ತಣ್ಣಗಾಗಲಿ ಮತ್ತೆ ಹಾಕ್ತೇನೆ ಗ್ರೈಂಡರ್ಗೆ. ನಾನು ಗ್ರೈಂಡರ್ಗೆ ಹಾಕ್ತೇನೆ. ಮೊದಲು ಮಸಾಲೆ ಎಲ್ಲ ಹಾಕಿದೆ. ಎಲ್ಲ ತೆಂಗಿನಕಾಯಿ ಹಾಕ್ತೇನೆ, ಒಟ್ಟಿಗೆ ಹಾಕಿ ಬಿಡೋದು. ಸ್ವಲ್ಪ ನೀರು ಹಾಕ್ತೇನೆ, ಅಲ್ಲಿ ಗ್ರೈಂಡ್ ಹಾಕಿ. ಪ್ರೌನ್ಸ್ ಗ್ರೇವಿ ರೆಡಿ ಮಾಡುವ. ಮಸಾಲೆ ಎಲ್ಲ ಕಡ್ದಾಯಿತು. ಈಗ ಸ್ವಲ್ಪ ಎಣ್ಣೆ, 4-5 ಸ್ಪೂನ್ ಎಣ್ಣೆ ಹಾಕುವ. ನಾನು ಸ್ಪೈಸಸ್ ಎಲ್ಲ ಹಾಕಿದ್ದೇನೆ ಅದಕ್ಕೆ, ಮಸಾಲ ಕಡಿಯುವಾಗ. ಅದಕ್ಕೆ ನಾನು ಇದಕ್ಕೆ ಎಂತ ಸಹ ಹಾಕುವುದಿಲ್ಲ. ಈಗ ಕಟ್ ಮಾಡಿದ 2 ನೀರುಳ್ಳಿ, ಇದು ಗ್ರೇವಿ ಮಾಡಲಿಕ್ಕೆಲ್ಲ, ಹಾಗಾಗಿ 2 ಹಸಿಮೆಣಸಿನಕಾಯಿ, ಇದು ಒಳ್ಳೆ ಫ್ರೈ ಆಗಲಿ. ಈಗ ಸ್ವಲ್ಪ ಕರಿಬೇವು, ಆನಿಯನ್ ಎಲ್ಲ ಫ್ರೈ ಆಯಿತು. ಮತ್ತು 2-3 ಟೊಮೆಟೊ ಹಾಕ್ತೇನೆ ನಾನು. ಮಸಾಲೆಗೆ ಪುಳಿಗೆಲ್ಲ ಎಂತ ಸಹ ಹಾಕಲಿಲ್ಲ, ಅದಕ್ಕೆ ಸಾಕು ಇಷ್ಟು. ಟೊಮೆಟೊ ಒಂದು ಒಳ್ಳೆ ಫ್ರೈ ಆಗಲಿ, ಅದು ಬೇಯಬೇಕು ಸ್ವಲ್ಪ ಟೊಮೆಟೊ ಮತ್ತು ಆನಿಯನ್ ಎಲ್ಲ. ಇವತ್ತುಂಟಲ್ಲ ಫ್ರೆಶ್ ದೋಣಿಯದ್ದು ಪ್ರೌನ್ಸ್ ತಂದಿದ್ದಾರೆ. ಅದರ ಇದೆಲ್ಲ ಸ್ಕಿನ್, ಅದರದ್ದು ಸಿಪ್ಪೆ ಥರ ಬರ್ತದಲ್ಲ, ಅದನ್ನೆಲ್ಲ ತೆಗೆದು ಈಗ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಇದರದ್ದು ಗ್ರೇವಿ ಮಾಡಿದರೆ ಮಾತ್ರ ತುಂಬ ಒಳ್ಳೆಯದಾಗ್ತದೆ. ನಿಮಗೊಂದು ಟಿಪ್ ಎಂತ ಗೊತ್ತುಂಟ, ಮೀನಿನ ಮಸಾಲೆಗೆ ಇದರದ್ದು ಸಿಪ್ಪೆ ಎಲ್ಲ ತೆಗೆದು ಮಾತ್ರ ಫ್ರೆಶ್ ಇರಬೇಕು ಪ್ರೌನ್ಸ್. ದೋಣಿಯದ್ದೆಲ್ಲ ಆ ದಿವಸನೇ ಹೋಗಿ ತರ್ತಾರಲ್ಲ, ಅದರದ್ದು ಮಾತ್ರ ಇದರದ್ದು ಸಿಪ್ಪೆ ಇಟ್ಟು ಮೀನಿನ ಸಾರಿಗೆ ಹಾಕಿದ್ರೆ ಉಂಟಲ್ಲ ತುಂಬ ಟೇಸ್ಟ್ ಆಗ್ತದೆ. ನೀವು ಒಮ್ಮೆ ಟ್ರೈ ಮಾಡಿ. ಮೀನಿನ ಮಸಾಲೆಗೆ ಉಂಟಲ್ಲ ಇದನ್ನು ಹಾಕಬೇಕು. ಈಗ ಟೊಮೆಟೊ ಎಲ್ಲ ಬೆಂದಿದೆ. ಈಗ ನಾನು ಪ್ರೌನ್ಸ್ ಹಾಕ್ತೇನೆ. ಪ್ರೌನ್ಸ್ ಹಾಕಿದ ಮೇಲೆ ಮಸಾಲ ಹಾಕಬಾರ್ದು, ಒಂದು ಪ್ರೌನ್ಸ್ ಎಣ್ಣೆಯಲ್ಲಿ ಉಂಟಲ್ಲ ಫ್ರೈ ಹಾಕಬೇಕು, ಆವಾಗ ಟೇಸ್ಟ್ ಆಗ್ತದೆ. ಈಗ ಒಳ್ಳೆ ಮಿಕ್ಸ್ ಮಾಡುವ. ಪ್ರೌನ್ಸ್ ಪಟ್ಟ ಬೇಯ್ತದೆ, ಬೇಗ ಬೇಯ್ತದೆ. ನೀರೆಲ್ಲ ಎಂತ ಸಹ ಹಾಕಲಿಕ್ಕೆ ಹೋಗಬೇಡಿ. ಸ್ಟಾರ್ಟ್. ಈಗ ಗ್ರೈಂಡ್ ಆದ ಮಸಾಲೆಯನ್ನು ಹಾಕುವ. ಮಾತ್ರ ಉಂಟಲ್ಲ ಇದಕ್ಕೆ ನೈಸಾಗಿ ಗ್ರೈಂಡ್ ಮಾಡಬೇಕು, ಆವಾಗ ನಮ್ಮದು ಗ್ರೇವಿ ಉಂಟಲ್ಲ ತಿಕ್ಕಾಗಿ ಬರ್ತದೆ. ನಾವೆಷ್ಟು ನೀರು ಹಾಕಿದ್ದು ತಿಕ್ಕಾಗಿ ಬರ್ತದೆ. ಅದಕ್ಕೆ ಇದು ಒಳ್ಳೆ ಫೈನ್ ಆಗಿದೆ, ಪೇಸ್ಟ್ ಥರ ಆಗಿದೆ. ಈಗ ಇದಕ್ಕೆ ಅಲ್ಲ ಅದರದ್ದೇ ಮಸಾಲದ್ದು ನೀರು ಹಾಕ್ತೇನೆ, ಮಸಾಲ ತೆಗೆದದ್ದು. ಮತ್ತೆ ಗೊತ್ತುಂಟು ಎಂತ ಗೊತ್ತಿಲ್ಲ, ಇದನ್ನೀಗ ಮಿಕ್ಸ್ ಮಾಡುವಾಗ ಉಂಟಲ್ಲ ನಾನು ನೀರು ಹಾಕೋದಿಲ್ಲ, ಅದು ಮಸಾಲ ಕಡ್ದ ನೀರು ಮಾತ್ರ ತೆಗೆದದ್ದು ಸ್ವಲ್ಪನೇ. ಇದಕ್ಕೆ ನಾನು ಉಂಟಲ್ಲ ತೆಂಗಿನಕಾಯಿಯ ಹಾಲನ್ನು ಹಾಕ್ತೇನೆ. ಯಾವಾಗ ಸಹ ನಾವು ಉಂಟಲ್ಲ ಇದಕ್ಕೆ ಚಿಕನ್ ಗ್ರೇವಿ, ಮಟನ್ ಗ್ರೇವಿಗೆಲ್ಲ ನೀರು ಹಾಕಿದ್ದು ಗ್ರೇವಿ ಮಾಡಬಾರ್ದು. ತೆಂಗಿನಕಾಯಿಯ ಹಾಲು ಹಾಕಿ ಗ್ರೇವಿ ಮಾಡಿದರೆ ಟೇಸ್ಟ್ ಡಬಲ್ ಆಗ್ತದೆ. ನೋಡಿ ನಾನು ತೆಂಗಿನಕಾಯಿಯ ಹಾಲು ಹಾಕ್ತೇನೆ. ನಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕಿದರೆ ಆಯಿತು ಮಸಾಲ. ನಾನಿದುಂಟಲ್ಲ ಇದು ಯಾವುದಕ್ಕೆಲ್ಲ ಒಳ್ಳೇದಾಗ್ತದಂದರೆ ಇಡ್ಲಿ, ನೀರು ದೋಸೆ, ಚಪಾತಿ, ಕೋಳಿ ರೊಟ್ಟಿ ಬರ್ತದಲ್ಲ ಅದಕ್ಕೆಲ್ಲ ಒಳ್ಳೇದಾಗ್ತದೆ ಗ್ರೇವಿ. ಈಗ ಎಲ್ಲ ಪ್ರೌನ್ಸ್ ಇದ್ದು ಮಸಾಲ ಮತ್ತು ತೆಂಗಿನಕಾಯಿ ಹಾಲೆಲ್ಲ ಹಾಕಿದೆ.
ಇಷ್ಟು ಸಾಕು. ನಿಮಗೆ ದಪ್ಪ ಬೇಕಾದರೆ ನೀವು ನೋಡಿ ಇದು ಮಾಡಿ. ನಮ್ಗೆ ಇಷ್ಟು ಸಾಕು. ಇದು ರೊಟ್ಟಿಗೆ ನಮಗೆ ಮತ್ತು ಇಡ್ಲಿಗೆ ಇಷ್ಟು ಸಾಕು. ಈಗ ಬಾಯಿ ಮುಚ್ಚಿ ಉಂಟಲ್ಲ, ಕುದಿಲಿಕ್ಕೆ ಬಿಡುವ. ಪ್ರೌನ್ಸ್ ಬೇಯ್ತದೆ ಅದರಲ್ಲಿ. ಈಗ ಒಳ್ಳೆ ಕುದಿ ಬಂತು. ಈಗ ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕೊಳ್ಳಿ. ಪ್ರೌನ್ಸ್ ಎಲ್ಲ ಬೆಂದಾಗಿದೆ. ಈಗ ಲಾಸ್ಟಿಗೆ ಒಂದು ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿದ್ರೆ ಆಯಿತು. ನಮ್ಮದು ಪ್ರೌನ್ಸ್ ಗ್ರೇವಿ ರೆಡಿ ಆಯಿತು. ಕ್ಯಾಟ್ರಿಂಗ್ ಸ್ಟೈಲಲ್ಲಿ ಪ್ರೌನ್ಸ್ ಗ್ರೇವಿ. ಎಲ್ಲ ಪ್ರೌನ್ಸ್ ಸಹ ಬೆಂದಿದೆ. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಪರ್ಫೆಕ್ಟ್ ಆಗಿದೆ. ಈಗ ಇದಕ್ಕೆ ಲಾಸ್ಟಿಗೆ ಒಂದು ಕೊತ್ತಂಬರಿ ಸೊಪ್ಪು ಹಾಕಿ ಬಾಯಿ ಮುಚ್ಚಿದ್ರೆ ಆಯಿತು. ಗ್ಯಾಸ್ ಆಫ್ ಮಾಡ್ತೇನೆ, ಸಾಕು. ಈಗ ನಾನು ನನ್ನ ಮಗಳಿಗೆ ಕೊಟ್ಟೆ. ಸ್ಕೂಲಲ್ಲಿ ಈಗ ಬಂದದಷ್ಟೇ, ಮಗಳಿಗೆ ಕೊಟ್ಟೆ. ನಾನು ಅವಳ ಹತ್ರ ಈಗ ಕೇಳ್ತೇನೆ ಹೇಗೆ ಆಗಿದೆ ಅಂತ. ದಕ್ಷಿ ಎಂಚಾತನ್ ದಕ್ಷಿ ಗ್ರೇವಿ ನೀರು ದೋಸೆಗೆ ಟೇಸ್ಟ್ ಹಾಕೊಂಡೆ ತಿಂಡ್ರೆಗ ಒಂದೀರು ಒಲ್ಪ ತಿಂತೀನಕ್ಕ ನೆನೆ ಪಾಪುಂಡ್ ಮೆಹಂದಿದಲ್ಲಿ ಮತ್ತು ತಿಂತಿನ ನೆನೆ ಪಾಪುಂಡೆ ಶೋಕಾತಂಡತೆ ಓಕೆ ತಿನ್ಲೆ. ನನ್ನ ಮಗಳ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸ್ಕೂಲಲ್ಲಿ ಬಂದಾಗ ಅವಳಿಗೆ ದೋಸೆ ಇಡ್ಲಿ ಆ ಥರನೇ ಬೇಕು. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.